ನಟ ಮತ್ತೆ ಕಲಾವಿದ ಇದರಲ್ಲಿ ತುಂಬ ವ್ಯತ್ಯಾಸ ಇದೆ. ಓಕೆ ನಟನು ಬೇರೆ, ಕಲಾವಿದನೇ ಬೇರೆ. ಓಕೆ ಬಣ್ಣ ಹಚ್ಚಿದವರೆಲ್ಲರೂ ನಟರಾಗ್ಬೋದು, ಟಿವಿ ಮುಂದೆ ಅಥವಾ ಸಿನಿಮಾದಲ್ಲೇ ಆಕ್ಟ್ ಮಾಡಿದವರೆಲ್ಲರೂ ನಟರೇ. ಆದರೆ ಅದರಿಗಿಂತ ವಿಶೇಷವಾಗಿ ಈಗ ಅಣ್ಣವ್ರು ಇರ್ಬೋದು, ಹೌದು ಅಣ್ಣವರು ಕಲಾವಿದರು. ಕಮಲ್ ಹಾಸನ್ ಅವ್ರು ಇರ್ಬೋದು, ರಜನಿಕಾಂತ್ ಅವ್ರು ಇರ್ಬೋದು, ಅಥವಾ ಅಮಿತಾಬ್ ಬಚ್ಚನ್ ಇರ್ಬೋದು, ಮೋಹನ್ ಲಾಲ್ ಇರ್ಬೋದು, ಮಮ್ಮೂಟಿ ಅವ್ರು ಇರ್ಬೋದು. ಅವರೆಲ್ಲ ನಟರಲ್ಲ, ಅವರೆಲ್ಲ ಅದ್ಭುತ ಕಲಾವಿದರು. ಆ ತಾಯಿ ಸರಸ್ವತಿ ಮಡ್ಲಲ್ಲಿ ಆಟ ಆಡ್ದಂಥವ್ರು. ನಾವಿನ್ನೂ ಅದ್ರ ಬುಡಕ್ಕೂ ಹೋಗೋಕ್ಕಾಗಲಿಲ್ಲ. ನಟನಿಗೂ ಕಲಾವಿದನಿಗೂ ಇರೋ ವ್ಯತ್ಯಾಸ. ಕಲಾವಿದ ಅಂತಂದ್ರೆ ನೀವು ಯಾವುದನ್ನೇ ಕೊಡಿ, ಹೇಗೆ ಕೊಡಿ, ಅದನ್ನ ಎಲ್ಲೋ ಒಂದು ಕಡೆ ಆಡಿಯನ್ಸಿಗೆ ಹತ್ರ ಏನು ಒಳಗಡೆ ನುಗ್ಗು ಬಿಟ್ಟಿರ್ತಾರೆ. ಅದು ಇದೆಯಲ್ಲ, ಅದು ತುಂಬಾ ಕಷ್ಟ. ಅಂದ್ರೆ ಅವಕಾಶಗಳು ಸಿಕ್ಕಿಲ್ಲ ನನಗೆ. ಏನು ಗೊತ್ತಾ ರವಿ ಸರ್, ನಾನೊಂದು ಓಪನ್ ಆಗಿ ಹೇಳ್ತೀನಿ. ಈ ಕನ್ನಡ ಟಿವಿ ಏನು ಮಾಧ್ಯಮ ಇದೆಯಲ್ಲ, ಬಹುಶಃ ಇದರಲ್ಲಿ ನನಗೆ ಸಿಕ್ಕಂಥ ಅವಕಾಶಗಳು ಬೇರೆ ಯಾರಿಗೂ ಸಿಕ್ಕಿಲ್ಲ. ಯಾಕೆಂದರೆ ನನಗೆ ಸಿಕ್ಕಿರೋದು ವೆರೈಟಿ ಪಾತ್ರಗಳು. ನಾನು ಅದರಲ್ಲಿ ಸಂಪೂರ್ಣವಾದಂಥ ನನಗೆ ಒಂದು ಆತ್ಮತೃಪ್ತಿ ಇದೆ. ನಾನು ವೆರೈಟಿಯಷ್ಟು ಪಾತ್ರ ಮಾಡಿದ್ದು ಕನ್ನಡ ಸೀರಿಯಲಲ್ಲಿ ಬಹುಶಃ ನನಗನ್ಸಿದ ಮಟ್ಟಿಗೆ ಯಾರೂ ಮಾಡಿಲ್ಲ. ಯಾರಿಗೂ ಒಂದು ಮಾಡಿಲ್ಲ ಅನ್ನೋದಕ್ಕಿಂತ ಪಾಪ ಬಹುಶಃ ಅವಕಾಶ ಸಿಕ್ಕಿರ್ಲಿಕ್ಕಿಲ್ಲ. ನನಗೆ ಅವಕಾಶ ಸಿಕ್ಕಾಗ ಅದನ್ನು ನಾನು ಸಹಿ ಅನಿಸ್ಕೊಂಡಿದ್ದೀನಿ. ಅವಕಾಶ ಸಿಗುತ್ತೆ. ಈಗ ಒಂದು ಇದರಲ್ಲಿ ಈಗ ಯಾವುದೋ ಒಂದು ಸೀರಿಯಲ್ ಅಂತ ಇಟ್ಕೊಳ್ಳಿ. ಈಗ ಉದಾಹರಣೆಗೆ ನಾನೇ ಈಗ ಆಕ್ಟ್ ಮಾಡ್ತಾ ಇರುವಂಥದ್ದು ದೃಷ್ಟಿಬಟ್ಟು ಮಹಾದೇವ ಅಂತ. ಅದರಲ್ಲಿ ಕುಡುಕ, ಅದರಲ್ಲಿ ಅದು ಬೇರೆ ಹಿಂದಿದೆ, ಅದು ಅಲ್ಲಿ ಕಪ್ಪಗಿದ್ದಾನೆ, ಇದಿದ್ದಾನೆ. ನನಗೂ ಅದಕ್ಕೂ ಮ್ಯಾಚೇ ಆಗಲ್ಲ. ಆ ಪಾತ್ರಕ್ಕೂ ಅವ್ರು ಮಾಡಿದ್ದಕ್ಕೂ ನನಗೂ ಸೇಮ್ ಪಾತ್ರಕ್ಕೂ ನಾನು ಮ್ಯಾಚ್ ಆಗಲ್ಲ. ನಾನು ಬೆಳಗಿದ್ದೀನಿ, ಅದು ಒಪ್ಕೊಳ್ಳೋಕ್ಕೆ ಇದಾಗ್ತಿಲ್ಲ. ಬಟ್ ನಾನು ಅದಕ್ಕೆ ಆ ಪಾತ್ರಕ್ಕೆ ಹೋದೆ, ಬೇರೆ ಥರನೇ ಆ್ಯಕ್ಟ್ ಮಾಡಿದೆ. ಅಟ್ ದಿ ಸೇಮ್ ಟೈಮ್ ಅವನು ಮತ್ತೆ ಶ್ರಾವಣಿ ಅಂತ ಬರ್ತದೆ ಸ್ಟಾರ್ ಸುವರ್ಣದಲ್ಲಿ, ಅದಕ್ಕೂ ವ್ಯತ್ಯಾಸ ಇದೆ. ಅದೇ ಇದರಲ್ಲಿ ಅದ್ರ ನೆಕ್ಸ್ಟ್ ವಾರದಲ್ಲಿ ಸೇವಂತಿ ಅಂತ ಹೇಳಿ ಉದಯ ಟಿವಿಯಲ್ಲಿ ಬರ್ತದೆ, ಅಲ್ಲಿ ಪಕ್ಕಾ ನೆಗೆಟಿವ್. ಅವನು ಮತ್ತೆ ಶ್ರಾವಣಿಯಲ್ಲಿ ಒಂದು ಜವಾಬ್ದಾರಿ ಇರುವಂಥ ಒಂದು ದೊಡ್ಡಪ್ಪನ ಪಾತ್ರ ಹೀರೋಯಿನ್. ಇದಕ್ಕೆ ಆ ಸೆಂಟಿಮೆಂಟು, ಆ ಭಾವನೆಗಳ ಜೊತೆ, ಆ ಸಂಘರ್ಷಗಳ ಜೊತೆ ಹೋರಾಡೋದು, ಹೊಡೆದಾಡೋದು, ಅವರನ್ನು ಕನ್ವಿನ್ಸ್ ಮಾಡೋದು, ಅದರಲ್ಲಿ ನನಗೆ ಸಾಕಷ್ಟು ಈ ಇದರಲ್ಲಿ ದೃಷ್ಟಿಬಿಟ್ಟನು ಹಂಗೇನೆ 24 ಗಂಟೆ ಕುಡ್ಕೊಂಡಿರ್ತೀನಿ, ಜವಾಬ್ದಾರಿಗಳಿರಲ್ಲ. ಆದರೆ ನನ್ನ ಅನುಕೂಲಕ್ಕೆ ತಕ್ಕಾಗೆ ಇದು ಬೇಕು ಅಂತ ಅನಿಸಿದಾಗ ದುಡ್ಬೇಕಿತ್ತು ಅಂದ್ರೆ ಅದು ಒಂಥರ ಹಿಂಗೆ ಬಗ್ಗದ್ನಲ್ಲಿ ಹಿಂಗೆ ಈ ಥರ. ಅಂದರೆ ಆ ಒರಿಜಿನಲ್ ಏನಿತ್ತು ದೃಷ್ಟಿಬಟ್ಟಲ್ಲಿ, ಅದಕ್ಕೂ ಇದಕ್ಕೂ ಪಾತ್ರಗಳಲ್ಲಿ ಬೇಕಾದಷ್ಟು ಇದಿದೆ. ಅವ್ರು ಮಾಡಿದ್ದನ್ನು ನಾನು ಮಾಡೋಕ್ಕೆ ನನಗಿಷ್ಟ ಆಗ್ತಿಲ್ಲ. ನನಗೆ ನಾನಾಗಿರ್ಬೇಕು, ಅದು ಅಶೋಕ್ ಹೆಗಡೆ ಆಗಿರಬಾರ್ದು. ಆ ಪಾತ್ರ ಆಗಬೇಕು, ಆ ಪಾತ್ರಕ್ಕೆ ಬೇರೆ ಥರದ್ದು ಏನೋ ಒಂದು ಆ ಜೀವ ತುಂಬಬೇಕು. ಅದರಲ್ಲಿ ಏನಿರುತ್ತೆ ಗೊತ್ತಾ ಸರ್, ಒಂದು ಮಜಾ ಇರುತ್ತೆ, ಎಲ್ಲೋ ಒಂದು ಕಡೆ ಒಂದು ಆತ್ಮತೃಪ್ತಿ ಅಂತಿರುತ್ತೆ. ನಿಮ್ಗೆ ಒಂದು ಹೇಳಬೇಕು ಅಂತಂದರೆ, ಎಷ್ಟೋ ಜನ ಅಂದ್ಕೊಂಬಿಟ್ಟಿದ್ದಾರೆ, ಯಾರು ಬೇಕಾದರೂ ಮೊದಲೆಲ್ಲ ಎಷ್ಟೋ ಹೇಳೋರು, ಕೆಲವು ಸ್ಪೀಚಲ್ಲೆಲ್ಲ ಹೇಳೋರು, ಸರ್ ನನ್ನ ಮಗ SSLC ಫೇಲ್ ಆದ, ಆ್ಯಕ್ಟಿಂಗ್ಗಾರು ಕರ್ಕೊಂಡು ಹೋಗ್ರು ಅಂತ. ಇದು ನಾನು ಸಾಕಷ್ಟು ಸರಿ ಕೇಳಿದ್ದೀನಿ. ಸರ್ ಒಂದು ಮಾತು ಹೇಳ್ತೀನಿ, ಏನು ಅಂತಂದರೆ, ಕಲೆ ಅನ್ನೋದು ಶೋಕಿ ಅಲ್ಲ, ಕಲೆ ಅನ್ನೋದು ತಪಸ್ಸು. ನಾವು ಯಾರಿಗೋಸ್ಕರ ತಪಸ್ಸು ಮಾಡ್ತೀವಿ ಅಂತ ಕೇಳಿ, ನನ್ನ ತಾಯಿ ಸರಸ್ವತಿ, ಕಲಾ ಸರಸ್ವತಿ ನನ್ನ ತಲೆ ಮೇಲೆ ಬಲಗೈ ಇಟ್ಟು ಆಶೀರ್ವಾದ ಮಾಡಬೇಕು ಅಂತಂದರೆ ನಾನು ತಪಸ್ಸನ್ನೇ ಮಾಡಬೇಕು. ತಪಸ್ಸು ಮಾಡೋದು ಅಂದರೆ ಅರ್ಥ ಏನು? ಇದರಲ್ಲಿ ಏನು ಪದ್ಮಾಸನ ಹಾಕೊಂಬಿಟ್ಟು ಓಂ ಕಲಾ ಸರಸ್ವತಿ ನಮ, ಕಲಾ ಸರಸ್ವತಿ ನಮ ಅಂತ ಅನ್ನೋದಲ್ಲ. ಆ ಸೀನ್ ಪೇಪರ್ ಕೊಡ್ತಾರೆ, ಆ ಸೀನ್ ಪೇಪರ್ ಕೊಟ್ಟಾಗ ಈಗೆಲ್ಲ ಮೊಬೈಲಲ್ಲಿ ಮೊದಲೇ ಕಳಿಸ್ಬಿಡ್ತಾರೆ ಸರ್. ಇವತ್ತಿಗೂ ನನ್ಗೆ ಅದಿಷ್ಟ ಆಗಲ್ಲ. ನಾನು ಇದು ಮಾಡ್ತೀನಿ, ನನ್ಗೆ ಅದು ಇವತ್ತಿನವರೆಗೂ ನನಗೆ ಆ ಸ್ಕ್ರಿಪ್ಟ್ ಸೀನ್ ಪೇಪರೇ ಬೇಕು. ಸೀನ್ ಪೇಪರ್ ನಾನು ಫಸ್ಟ್ ಹೇಳೋದು ಅದನ್ನೇ. ನಾವು ಯಾವುದೇ ಆ ಮೊಬೈಲೆಲ್ಲ ಕಳಿಸ್ತೀವಿ, ಅದೇನಾಯ್ತು ಹಿಂಗೆ ಇದು ಮಾಡೋದಾ, ಅದೇನೋ ಡಿಸ್ಟರ್ಬ್ ಆಗುತ್ತೆ ಸರ್. ಅದೇ ನೀವು ಹಿಂಗೆ ಸೀನ್ ಪೇಪರ್ ಇಟ್ಕೊಂಡು 1 ನಿಮಿಷ ಅಂದ್ಕೊಂಡು ಹೋಗ್ತಾ ಇದ್ರೆ ಅದರದ್ದೇ ಆದಂಥದ್ದು ಇರುತ್ತೆ. ಆ ಎದುರುಗಡೆ ಒಂದು ಏನು ಡೈಲಾಗು ಇದೆಯಾ, ಅದೆಲ್ಲದೂ ಇದು. ಅದನ್ನ ಪದೇ ಪದೇ ಓದಿದಾಗ ನಮಗೆ ಗೊತ್ತಿಲ್ಲದೇನೆ ನಾವು ಆ ಪಾತ್ರದಲ್ಲಿ ಪ್ರವೇಶ ಮಾಡ್ತಾ ಹೋಗ್ತೀವಿ. ನಮ್ಮ ಇದರಲ್ಲ, ಈ ಥಿಯೇಟರ್ ಗ್ರೀನ್ ರೂಮ್ ಇತ್ತು, ಗ್ರೀನ್ ರೂಮ್ನಲ್ಲೇ ಒಬ್ಬ ಕಲಾವಿದ ಹುಡ್ತಿದ್ದ, ತಿಳಿತಾ? ಹಾಗೇನೆ ಇಲ್ಲಿ ಆ ಸೀನ್ ಪೇಪರ್ ಓದ್ತಿದ್ದಾಗ ಆ ಪಾತ್ರದ ನಾವು ಹೋಗ್ತಾನೆ ಇರ್ತೀವಿ. ಅವಾಗ ಅದು ಯಾವುದೇ ಡಿಸ್ಟರ್ಬ್ ಇರಲ್ಲ, ಇದಿರಲ್ಲ. ಮಾನಿಟರ್ ಕೂಡ ಬೇಕಾಗಿಲ್ಲ, ರೆಡಿ ಅಂದರೆ ರೆಡಿ, ಹಿಂಗೆ ಏನು ಬೇಕು ಸರ್ ಅಂತ 10 ಥರ ವೆರೈಟಿ ಯೋಚನೆ ಮಾಡಬೇಕು. ಅದು ತಪಸ್ಸು. ಪದ್ಮಾಸನ ಹಾಕೊಂಡ್ಬಿಟ್ಟು ಹಿಂಗೆ